ಫ್ರೆಂಡ್ಸ್, ಇವತ್ತು ನಿಮಗೆ ಒಂದು ಹೊಸ ವಿಷಯದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ, ನೀವು ನೋಡ್ತಾ ಇರ್ಬೋದು, ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ 350 ಎಕರೆ ಸ್ವಾಧೀನಕ್ಕೆ ಅಂತಿಮ ನೋಟಿಸ್. PRR ಹಾದು ಹೋಗುವ ಮಾರ್ಗಗಳು ಯಾವ್ಯಾವು ಗೊತ್ತಾ? ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಯೋಜನೆಗೆ ಭೂ ಸ್ವಾಧೀನ ಪ್ರಕ್ರಿಯೆ ಈಗ ಚುರುಕಾಗಿದೆ. ಒಟ್ಟು 2410 ಎಕರೆ ಭೂಮಿ ಪೈಕಿ ಪ್ರತಿ ವಾರ 300 ಎಕರೆಗೆ ನೋಟಿಸ್ ನೀಡಲು ನಿರ್ಧರಿಸಲಾಗಿದೆ ಫ್ರೆಂಡ್ಸ್. ಹಲವರು ಕೋರ್ಟ್ ಮೆಟ್ಟಿಲೇರಿದ್ದಾರೆ. 2007-8ರಲ್ಲಿ ಸ್ವಾಧೀನಪಡಿಸಿಕೊಂಡ ಭೂಮಿಗಳು ಪರಿಹಾರ ಮಾನದಂಡವಾಗಿದೆ ಫ್ರೆಂಡ್ಸ್. ಇವತ್ತಿನ ಹೈಲೈಟ್ಸ್ ನೋಡಿ ಫ್ರೆಂಡ್ಸ್. BBCಗೆ ಚುರುಕುಗೊಂಡ ಭೂಸ್ವಾಧೀನ ಪ್ರಕ್ರಿಯೆ. ಒಟ್ಟು 2410 ಎಕರೆ ಭೂಸ್ವಾಧೀನ ಉದ್ದೇಶ. 1810 ಎಕರೆ ಸ್ವಾಧೀನಕ್ಕೆ ಅಂತಿಮ ಅಧಿಸೂಚನೆ. ಇನ್ನೊಂದ್ಸರಿ ನೋಡ್ತೀನಿ. BBCಗೆ ಚುರುಕುಗೊಂಡ ಭೂಸ್ವಾಧೀನ ಪ್ರಕ್ರಿಯೆ. ಒಟ್ಟು 2410 ಎಕರೆ ಸ್ವಾಧೀನ ಉದ್ದೇಶ. 1810 ಎಕರೆ ಸ್ವಾಧೀನಕ್ಕೆ ಅಂತಿಮ ಅಧಿಸೂಚನೆ ಕೊಡಲಾಗಿದೆ ಫ್ರೆಂಡ್ಸ್. ಬೆಂಗಳೂರು ದಶಕಗಳಿಂದ ನೆನೆಗುದಿಗೆ ಬಿದ್ದಿರುವ ಬೆಂಗಳೂರು ಬಿಸಿನೆಸ್ ಕಾರಿಡಾರ್ BBC PRR 1 ಯೋಜನೆಗೆ ಕೊನೆಗೂ ಮುಹೂರ್ತ ಕೂಡಿ ಬಂದಿದೆ ಫ್ರೆಂಡ್ಸ್. ಯೋಜನೆಗೆ ಅಗತ್ಯವಿರುವ ಜಮೀನಿನ ಪೈಕಿ ಮೊದಲ ಹಂತದಲ್ಲಿ 350 ಎಕರೆ ಸ್ವಾಧೀನ ಸಂಬಂಧ ಭೂ ಮಾಲೀಕರಿಗೆ ಪರಿಹಾರ ಆಯ್ಕೆಗೆ ಅಂತಿಮ ಅಧಿಸೂಚನೆ ನೋಟಿಸ್ ನೀಡಲಾಗಿದೆ. ನೋಡಿ ಫ್ರೆಂಡ್, ಕಾಣಿಸ್ತಾ ಇದೆಯಲ್ಲ. ಮಹಾನಗರದ ಸುತ್ತಲಿನ ರಾಷ್ಟ್ರೀಯ ಹೆದ್ದಾರಿಗಳನ್ನು ಸಂಪರ್ಕಿಸುವ 73 ಕಿಲೋಮೀಟರ್ ಉದ್ದದ BBC ಯೋಜನೆಗೆ 2410 ಎಕರೆಯನ್ನು ಸ್ವಾಧೀನಪಡಿಸಿಕೊಳ್ಳಲಾಗುತ್ತದೆ ಫ್ರೆಂಡ್ಸ್. ಈ ಪೈಕಿ 1810 ಎಕರೆ ಜಮೀನು ಸ್ವಾಧೀನಕ್ಕೆ ಈಗಾಗಲೇ ಅಂತಿಮ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ದಯವಿಟ್ಟು ಯಾರ್ಯಾರ ಸೈಟ್ಗಳಿದೆಯೋ ತಮ್ಮ ಲೆವೆಟ್ಗಳ ಸರ್ವೆ ನಂಬರ್ಗಳನ್ನು ದಯವಿಟ್ಟು ನೋಡ್ಕೊಳ್ಳಿ. ಇಂಟರ್ಚೇಂಜ್ ಜಂಕ್ಷನ್, ಕ್ಲೋವರ್ ಲೀಪ್ ನಿರ್ಮಾಣಕ್ಕೆ ಅಗತ್ಯವಿರುವ 600 ಎಕರೆ ಸ್ವಾಧೀನಕ್ಕೆ 2021-22ರಲ್ಲಿ ಪ್ರಾಥಮಿಕ ಅಧಿಸೂಚನೆ ಹೊರಡಿಸಿದ್ದು ಇನ್ನೂ ಅಂತಿಮ ಅಧಿಸೂಚನೆ ಹೊರಡಿಸಿಲ್ಲ ಫ್ರೆಂಡ್ಸ್. ರಸ್ತೆ ನಿರ್ಮಾಣಕ್ಕೆ ಅಗತ್ಯವಿರುವ 1810 ಎಕರೆ ಭೂ ಸ್ವಾಧೀನಕ್ಕೆ ಅಂತಿಮ ಅಧಿಸೂಚನೆ ಹೊರಡಿಸಿ 2 ದಶಕಗಳೇ ಕಳೆದಿದ್ದರೂ ಈವರೆಗೆ ಸ್ವಾಧೀನವಾಗಿರಲಿಲ್ಲ. ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ಪರಿಷ್ಕೃತ ಯೋಜನೆಗೆ ರಾಜ್ಯ ಸರ್ಕಾರವು 17ರಂದು ಅನುಮೋದನೆ ನೀಡಿ ಆದೇಶ ಹೊರಡಿಸಿತ್ತು. ಆ ಬಳಿಕ ಯೋಜನೆ ಅನುಷ್ಠಾನಕ್ಕೆ ನಿವೃತ್ತ IAS ಅಧಿಕಾರಿ LK ಅತೀಕ್ ಅಧ್ಯಕ್ಷತೆಯಲ್ಲಿ ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ಲಿಮಿಟೆಡ್ ರಚಿಸಿದ ಬಳಿಕ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಸೂಚಿಸಲ್ಪಟ್ಟಿದೆ. 5 ಪರಿಹಾರ ಆಯ್ಕೆಗೆ ಅವಕಾಶ ಫ್ರೆಂಡ್ಸ್. ನೋಡಿ, ಪರಿಹಾರ ಆಯ್ಕೆಗೆ ಅವಕಾಶ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ BBC ಯೋಜನೆಗೆ 66 ಗ್ರಾಮಗಳಲ್ಲಿ ಭೂಮಿ ಸ್ವಾಧೀನಪಡಿಸಿಕೊಳ್ಳಲಾಗುತ್ತಿದೆ. ಭೂ ಮಾಲೀಕರಿಗೆ 5 ಪರಿಹಾರ ಆಯ್ಕೆಗಳನ್ನು ಘೋಷಿಸಲಾಗಿದೆ ಫ್ರೆಂಡ್ಸ್. ಅದರಂತೆ ಸದ್ಯ 350 ಎಕರೆ ಸಂಬಂಧಿಸಿದಂತೆ 5 ಆಯ್ಕೆಗಳಲ್ಲಿ ಪರಿಹಾರದ ಲೆಕ್ಕಾಚಾರದೊಂದಿಗೆ ಭೂ ಮಾಲೀಕರಿಗೆ ಅಂತಿಮ ನೋಟಿಸ್ ನೀಡಲಾಗಿದೆ. ಯಾವುದೇ ಪರಿಹಾರಕ್ಕೆ ಒಪ್ಪದ ಭೂ ಮಾಲೀಕರಿಗೆ ನಿಗದಿತ ಪರಿಹಾರ ಮೊತ್ತವನ್ನು ನ್ಯಾಯಾಲಯದಲ್ಲೇ ಠೇವಣಿ ಇಡಿಸಿ ಭೂ ಸ್ವಾಧೀನಪಡಿಸಿಕೊಳ್ಳಲು ತೀರ್ಮಾನಿಸಲಾಗಿದೆ ಫ್ರೆಂಡ್ಸ್. ಇನ್ನೊಂದು ಇದು ಮುಖ್ಯವಾದ ವಿಷಯ ಆಗಿದೆ ಫ್ರೆಂಡ್ಸ್. ಇದು ನೋಡಿ, ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ BBC ಯೋಜನೆಗೆ 66 ಗ್ರಾಮಗಳಲ್ಲಿ ಭೂಮಿ ಸ್ವಾಧೀನಪಡಿಸಿಕೊಳ್ಳಲು ಭೂ ಮಾಲೀಕರಿಗೆ 5 ಪರಿಹಾರ ಆಯ್ಕೆಗಳನ್ನು ಕೊಡಲಾಗಿದೆ. ಅದರಂತೆ ಸದ್ಯ 350 ಎಕರೆ ಸಂಬಂಧಿಸಿದಂತೆ 5 ಆಯ್ಕೆಗಳಲ್ಲಿ ಲಭಿಸುವ ಪರಿಹಾರದ ಲೆಕ್ಕಾಚಾರದೊಂದಿಗೆ ಭೂ ಮಾಲೀಕರಿಗೆ ಅಂತಿಮ ನೋಟಿಸ್ ನೀಡಲಾಗಿದೆ. ಯಾವುದೇ ಭೂ ಮಾಲೀಕರು ಪರಿಹಾರಕ್ಕೆ ಒಪ್ಪದೇ ಇದ್ದರೆ ಅವರಿಗೆ ಠೇವಣಿಯನ್ನು ನ್ಯಾಯಾಲಯದಲ್ಲಿ ಇರಿಸಲಾಗುತ್ತೆ ಫ್ರೆಂಡ್ಸ್. ಇದು ಒಂದು ಇಂಪಾರ್ಟೆಂಟ್ ವಿಷಯ. ದಯವಿಟ್ಟು
ಯಾರ್ಯಾರು ಜಮೀನುಗಳಿದೆಯೋ ಆ ರೈತರುಗಳಿಗೆ ತಿಳಿಸ್ಬಿಡಿ. ಭೂ ಸ್ವಾಧೀನ ಕಾಯ್ದೆ 1894 ಅನ್ವಯ ಪರಿಹಾರ ನೀಡಲು BDA ನಿರ್ಧರಿಸಿದೆ. ಆದರೆ ರೈತರು ಕೇಂದ್ರ ಸರ್ಕಾರದ 2013 ಭೂ ಸ್ವಾಧೀನ ಕಾಯ್ದೆ ಅಡಿ ಪರಿಹಾರ ನಿಗದಿ ಮಾಡಲು ಹಾಗೂ ಮಾರುಕಟ್ಟೆ ಬೆಲೆಗಿಂತ 2 ಪಟ್ಟು ಪರಿಹಾರ ನೀಡುವ ಜೊತೆಗೆ ಪುನರ್ವಸತಿ ಕಲ್ಪಿಸುವಂತೆ ರೈತರು ಪಟ್ಟು ಹಿಡಿದಿದ್ದಾರೆ. ಹೀಗಾಗಿ ಭೂ ಸ್ವಾಧೀನವು ಕಗ್ಗಂಟಾಗಿ ಉಳಿದಿದೆ. ಫ್ರೆಂಡ್ಸ್, ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ, ಪ್ರತಿ ವಾರ 300 ಎಕರೆಗೆ ನೋಟಿಸ್ ನೀಡಲಾಗುತ್ತಿದೆ. ಪರಿಶೀಲಿತ ಯೋಜನೆಯಂತೆ 7,000 ಕೋಟಿ ರು ವೆಚ್ಚದಲ್ಲಿ 73 ಕಿಲೋಮೀಟರ್ ಮಾರ್ಗದಲ್ಲಿ 65 ಮೀಟರ್ ಅಗಲದ ರಸ್ತೆ ನಿರ್ಮಿಸಲು ಉದ್ದೇಶಿಸಲಾಗಿದೆ. ರಸ್ತೆ ನಿರ್ಮಾಣಕ್ಕೆ ಟೆಂಡರ್ ಆಹ್ವಾನಿಸಲು 70% ಭೂಮಿಯನ್ನು ಸ್ವಾಧೀನ ಪಡೆದುಕೊಳ್ಳಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ಲಿಮಿಟೆಡ್ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಚುರುಕುಗೊಳಿಸಿದೆ. ಫ್ರೆಂಡ್ಸ್, ಈಗ ಏನೆಂದರೆ ಪ್ರತಿ ವಾರವೂ 300 ಎಕರೆಗೆ ನೋಟಿಸ್ ಕೊಡ್ತಾ ಇದ್ದಾರೆ. ಸುಮಾರು 7,000 ಕೋಟಿ ರು ವೆಚ್ಚದಲ್ಲಿ 73 ಕಿಲೋಮೀಟರ್ ಮಾರ್ಗದಲ್ಲಿ 65 ಮೀಟರ್ ಅಗಲದ ರಸ್ತೆ ಉದ್ದೇಶಿಸಲಾಗಿದೆ. ಇದಕ್ಕೆ ಟೆಂಡರ್ ಕೊಡಬೇಕಾಗಿದ್ದರೆ 80% ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕಾಗಿದೆ. ಆದ್ದರಿಂದ ಆದಷ್ಟು ಬೇಗ ಭೂಮಿಯನ್ನು ಭೂ ಸ್ವಾಧೀನಪಡಿಸಿಕೊಳ್ಳಲು ಕಾಯ್ತಾ ಇದ್ದಾರೆ. ಫ್ರೆಂಡ್ಸ್, ನಗರ ಪ್ರದೇಶಗಳಲ್ಲಿ ಮಾರ್ಗಸೂಚಿ ದರದ 2 ಪಟ್ಟು ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ 3 ಪಟ್ಟು ನಗದು ಪರಿಹಾರ ನಿಗದಿಪಡಿಸಲಾಗಿದೆ. ಫ್ರೆಂಡ್ಸ್, ಇನ್ನೊಂದ್ಸರಿ ಕೇಳ್ತಾ ಇದ್ದೀನಿ ನೋಡಿ, ಭೂ ಪರಿಹಾರ ಹೇಗಿದೆ ಅಂತ. ನಗರ ಪ್ರದೇಶಗಳಲ್ಲಿ ಮಾರ್ಗಸೂಚಿ ದರದ 2 ಪಟ್ಟು ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ 3 ಪಟ್ಟು ನಗದು ಪರಿಹಾರ ನಿಗದಿಪಡಿಸಲಾಗಿದೆ. ನಗದು ಪರಿಹಾರ ಬಯಸದವರಿಗೆ TDR, FAR, ವಾಣಿಜ್ಯ ಹಾಗೂ ವಸತಿ ನಿವೇಶನಗಳನ್ನು ಪಡೆಯುವ ಅವಕಾಶ ಕಲ್ಪಿಸಲಾಗಿದೆ. ಜನವರಿ ಅಂತ್ಯದ ವೇಳೆಗೆ ಕಾಮಗಾರಿ ಟೆಂಡರ್ ಆಹ್ವಾನಿಸಲು ಸಿದ್ಧತೆ ನಡೆಸಿದ್ದು, ಪ್ರತಿ ವಾರವೂ 300 ಎಕರೆ ಭೂ ಸ್ವಾಧೀನಕ್ಕೆ ಅಂತಿಮ ನೋಟಿಸ್ ನೀಡಲಾಗಿದೆ. ಓಕೆ ಫ್ರೆಂಡ್ಸ್, ಇಷ್ಟು ನನ್ನ ವಿಡಿಯೋ ಆಗಿದೆ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಮುಂದೆ ಸಹಕರಿಸಿ.